ಎಲ್ರಿಗೂ ನಮಸ್ಕಾರ. ಸವದಿಕಾ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ವರ್ಲ್ಡ್ನ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ಗೆ ಬಂದಿದ್ದೀವಿ. ಅದೇ ಪತ್ತಾಯದಲ್ಲಿ ಇರೋ ಅಂತ ನಾಂಗ್ನೂಚ್ ಬೊಟಾನಿಕಲ್ ಗಾರ್ಡನ್ಗೆ. ಟ್ರೂಲಿ ಇದು ಒಂದು ಮ್ಯಾಜಿಕಲ್ ಪ್ಲೇಸ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಗಾರ್ಡನ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಗಾರ್ಡನ್ನ ಫುಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅರ್ಧ ದಿನ ಮೇಲೆ ಅಂತೂ ಬೇಕು. ಗಾರ್ಡನ್ ಜೊತೆಗೆ ಇಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಶೋಸ್ ಕೂಡ ಇರುತ್ತೆ. ಟಿಕೆಟ್ ಆ್ಯಂಡ್ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳೋದಾದರೆ, ಎಂಟ್ರಿ ಟಿಕೆಟ್ ಫೀ ಪರ್ ಹೆಡ್ಗೆ 500 ಥೈ ಬಾತ್ ಆಗುತ್ತೆ. ಗಾರ್ಡನ್ ದೊಡ್ಡದಿರೋದ್ರಿಂದ ವಾಕ್ ಮಾಡೋಕ್ಕೆ ಕಷ್ಟ ಅನಿಸಿದ್ರೆ ಇಲ್ಲಿ ಸೈಟ್ ಸೀಯಿಂಗ್ ಬಸ್ಸಸ್ ಕೂಡ ಇರುತ್ತೆ. ಸೊ ಎಂಟ್ರಿ ಟಿಕೆಟ್ ತಗೊಳ್ಳೋವಾಗಲೇ ಸೈಟ್ ಸೀಯಿಂಗ್ ಬಸ್, ಲಂಚ್, ಎಲಿಫೆಂಟ್ ಶೋ, ಥಾಯ್ ಕಲ್ಚರಲ್ ಶೋ ಎಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಟಿಕೆಟ್ ಫೀ ಕೂಡ ಜಾಸ್ತಿ ಆಗುತ್ತೆ. ಸೊ ಆವಾಗ ಟಿಕೆಟ್ ಫೀ ಬಂದು 1000 ಥೈ ಬಾತ್ ಆಗುತ್ತೆ. ಬಟ್ ಇದು ವರ್ತ್ ಇರುತ್ತೆ. ಲೊಕೇಶನ್ ಡೀಟೇಲ್ಸ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ, ಇಂಟ್ರೆಸ್ಟೆಡ್ ಇರೋರು ಚೆಕ್ ಮಾಡಿ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಬ್ಯೂಟಿಫುಲ್ ಕ್ಯಾಕ್ಟಸ್ ಗಾರ್ಡನ್ನ ನಾವು ನೋಡಬಹುದು. ಇಲ್ಲಂತೂ ತುಂಬ ವರ್ಲ್ಡಲ್ಲಿ ಇರೋ ಅಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಕ್ಟಸ್ನ ನಾವು ನೋಡಬಹುದು. ಇದು ಯಾವುದು ಕೂಡ ಆರ್ಟಿಫಿಷಿಯಲ್ ಅಲ್ಲ, ಎಲ್ಲನೂ ರಿಯಲ್ ಪ್ಲ್ಯಾಂಟ್ಸ್ ಇದ್ದಾವೆ. ಹಾಗೆ ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ನೋಡಿ, ಆನೆಗಳನ್ನ ಲೈನಾಗಿ ನಿಲ್ಲಿಸಿದ್ದಾರೆ. ಸೊ 50 ಬಾತ್ ಕೊಟ್ಟರೆ ನಾವು ಆನೆಗಳಿಗೆ ಬನಾನಾನ ಫೀಡ್ ಮಾಡ್ಬೋದು ಮತ್ತು ಜೊತೆಗೆ ಫೋಟೋ ಕೂಡ ತಗೋಬೋದು. ಇವಾಗ ನೋಡ್ತಾ ಇದ್ದೀರಾ ಗಾರ್ಡನ್ ಇನ್ ದ ಸ್ಕೈ. ಈ ಥರ ಒಂದು ಗಾರ್ಡನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ರ್ಯಾಂಪಲ್ಲಿ ವಾಕ್ ಮಾಡ್ತಾ ಗಾರ್ಡನ್ ವ್ಯೂನ ನೋಡೋಕ್ಕೆ ಸೂಪರ್ ಆಗಿರುತ್ತೆ. ಲಂಚ್ ಬಗ್ಗೆ ಹೇಳೋದಾದ್ರೆ, ಲಂಚಲ್ಲಿ ಥಾಯ್ ಮತ್ತು ಇಂಡಿಯನ್ ಫುಡ್ ಇರುತ್ತೆ. ಗಾರ್ಡನ್ ಇನ್ ದ ಸ್ಕೈ ಪಕ್ಕದಲ್ಲೇ ಇಂಡಿಯನ್ ಬುಫೆ ರೆಸ್ಟೋರೆಂಟ್ ಇದೆ. ಮೇನ್ಲಿ ಇಲ್ಲಿ ನಾರ್ತ್ ಇಂಡಿಯನ್ ಫುಡ್ ಸಿಗುತ್ತೆ. ಇದು ಬಟರ್ಫ್ಲೈ ಗಾರ್ಡನ್. ಈ ಗಾರ್ಡನ್ನ ಬಟರ್ಫ್ಲೈ ಶೇಪಲ್ಲಿ ಡಿಸೈನ್ ಮಾಡಿದ್ದಾರೆ. ಟಾಪ್ ವ್ಯೂವಿಂದ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಬಟರ್ಫ್ಲೈ ಶೇಪಲ್ಲಿ ಕಾಣಿಸುತ್ತೆ. ಗಾರ್ಡನ್ ಅಲ್ಲಿ ಈ ತರ ಆನೆ ಸವಾರಿ ಕೂಡ ಮಾಡಬಹುದು. ಇದು ಸೈಟ್ ಸೀಯಿಂಗ್ ಬಸ್ನ ಪಿಕಪ್ ಮತ್ತೆ ಡ್ರಾಪ್ ಲೊಕೇಶನ್. ಎಲಿಫೆಂಟ್ ಶೋ ಅಂಡ್ ಕಲ್ಚರಲ್ ಶೋ ಪರ್ ಡೇಗೆ 4 ಶೋಸ್ ಇರುತ್ತೆ. 2 ಶೋಸ್ ಕೂಡ ಒಂದೇ ಬಿಲ್ಡಿಂಗ್ ಅಲ್ಲಿ ಇರುತ್ತೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಎಲಿಫೆಂಟ್ ಶೋಗೆ. ಈ ಶೋನಲ್ಲಿ ಎಲಿಫೆಂಟ್ ಏನೇನು ಮಾಡುತ್ತೆ ಅಂದ್ಕೊಂಡಿದ್ದೀರಾ? ಬಲೂನ್ ಶೂಟಿಂಗ್, ಫುಟ್ಬಾಲ್, ಡ್ಯಾನ್ಸಿಂಗ್, ಟಿ ಶರ್ಟ್ ಪೇಂಟಿಂಗ್ ಮತ್ತು ಥಾಯ್ ಮಸಾಜ್ ಕೂಡ ಮಾಡುತ್ತೆ. ಸೊ ಈ ಈವೆಂಟ್ಸಲ್ಲಿ ನಾವು ಕೂಡ ವಾಲಂಟ್ರಿಯಾಗಿ ಪಾರ್ಟಿಸಿಪೇಷನ್ ಮಾಡ್ಬೋದು. ಅಷ್ಟೇ ಅಲ್ಲ, ಎಲಿಫೆಂಟ್ ಪೇಂಟ್ ಮಾಡಿರೋಂಥ ಟಿ ಶರ್ಟ್ನ ಕೂಡ ಇಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ನಾವು ಪರ್ಚೇಸ್ ಮಾಡ್ಬೋದು. ಇದು ಥಾಯ್ ಕಲ್ಚರಲ್ ಶೋ. ಇದರಲ್ಲಿ ಥಾಯ್ ಟ್ರೆಡಿಷನಲ್ ಡ್ಯಾನ್ಸ್, ಥಾಯ್ ಹಿಸ್ಟ್ರಿ ಮತ್ತು ಥಾಯ್ ಮ್ಯೂಸಿಕ್ ಪರ್ಫಾರ್ಮ್ ಮಾಡ್ತಾರೆ. ಥಾಯ್ ಕಲ್ಚರ್ ಮತ್ತು ಟ್ರೆಡಿಷನ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ. ಇಲ್ಲಿರೋ ಕಲ್ಚರಲ್ ಶೋ ಮಿಸ್ ಮಾಡಲೇಬೇಡಿ. ಥಾಯ್ ಕಲ್ಚರಲ್ ಡ್ಯಾನ್ಸ್ ಮತ್ತು ಎಲಿಫೆಂಟ್ ಶೋ ನಿಜಕ್ಕೂ ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ. ಇಲ್ಲಿ ನೋಡಿ, ಎಷ್ಟು ದೊಡ್ಡ ಗಣಪತಿ ದೇವರ ಮೂರ್ತಿ ಇದೆ. ಥಾಯ್ಲ್ಯಾಂಡ್ ಅಲ್ಲಿ ಕೂಡ ಗಣಪತಿ ದೇವ್ರನ್ನ ಪೂಜೆ ಮಾಡ್ತಾರೆ.
ಇವಾಗ ನೋಡ್ತಾ ಇದ್ದೀರಾ ಡಿಫ್ರೆಂಟ್ ಬುದ್ಧನ ವಿಗ್ರಹಗಳು. ಪ್ರತಿಯೊಂದು ವಿಗ್ರಹನೂ ಡಿಫ್ರೆಂಟ್ ಸ್ಪಿರಿಚುವಲ್ ಮೀನಿಂಗ್ನ ರೆಪ್ರೆಸೆಂಟ್ ಮಾಡುತ್ತೆ. ದಿಸ್ ಗಾರ್ಡನ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಬೊಟಾನಿಕಲ್ ಗಾರ್ಡನ್ಸ್ ಇನ್ ಸೌತ್ ಈಸ್ಟ್ ಏಷ್ಯಾ. ಅಷ್ಟೇ ಅಲ್ಲ, ವರ್ಲ್ಡಲ್ಲೇ ಟಾಪ್ 10 ಗಾರ್ಡನ್ಸ್ಗಳಲ್ಲಿ ಇದು ಕೂಡ ಒಂದು. ಈ ಗಾರ್ಡನ್ ಸುಮಾರು 500 ಎಕರೆಗಿಂತ ದೊಡ್ಡದಿದೆ. ಮುಂಚೆ ಈ ಗಾರ್ಡನ್ನಲ್ಲಿ ಓನರ್ ಬರೀ ಫ್ರೂಟ್ಸ್ ಮತ್ತು ಫ್ಲವರ್ಸ್ ಮಾತ್ರ ಬೆಳೀತಾ ಇದ್ರು. ಲೇಟರ್ ಆನ್ ಅವರು ಈ ಗಾರ್ಡನ್ನ ವರ್ಲ್ಡ್ ಫೇಮಸ್ ಬೊಟಾನಿಕಲ್ ಗಾರ್ಡನ್ ಆಗಿ ಕನ್ವರ್ಟ್ ಮಾಡಿದ್ರು. ಇಲ್ಲಿ ನೋಡಿದ್ರಾ, ಮಕ್ಕಳ ಜೊತೆ ಗೊಂಬೆಗಳಾಗಿ ಆಡ್ತಾ ಇರೋವಂಥ ಇರುವೆಗಳು. ಈ ಇರುವೆಗಳನ್ನು ಸಹ ತುಂಬಾನೇ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಈ ಗಾರ್ಡನ್ ಅಲ್ಲಿ ಎಲ್ಲ ಕಡೆ ಅನಿಮಲ್ ಸ್ಟ್ಯಾಚ್ಯೂಗಳನ್ನ ನಾವು ನೋಡಬಹುದು. ಈಚ್ ಅಂಡ್ ಎವರಿ ಅನಿಮಲ್ಸ್ನ ತುಂಬಾನೇ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಮತ್ತೆ ಒಂದೊಂದು ಅನಿಮಲ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಕೂಡ ಡೀಟೇಲ್ ಆಗಿ ಮಾಡಿದ್ದಾರೆ. ಸೊ ಅದಕ್ಕೆ ಅನ್ಸುತ್ತೆ ಈ ಗಾರ್ಡನ್ ವರ್ಲ್ಡ್ನ ಟಾಪ್ 10 ಮೋಸ್ಟ್ ಬ್ಯೂಟಿಫುಲ್ ಗಾರ್ಡನ್ಗಳಲ್ಲಿ ಒಂದಾಗಿರೋದು. 500 ಎಕರೆಗಿಂತ ಜಾಸ್ತಿ ಇರೋ ಈ ಗಾರ್ಡನ್ ಅಲ್ಲಿ ವರ್ಲ್ಡ್ನ ಬೇರೆ ಬೇರೆ ಕಡೆಯಿಂದ ಬಂದಿರೋ ಅದ್ಭುತವಾಗಿರುವಂಥ ಪ್ಲಾಂಟ್ಸ್ ಮತ್ತೆ ರೇರ್ ಆರ್ಕಿಡ್ ಫ್ಲವರ್ಸ್ನ ನೋಡಬಹುದು. ಇಲ್ಲಿರೋ ಫ್ರೆಂಚ್ ಗಾರ್ಡನ್ ಮತ್ತೆ ಸ್ಟೋನ್ ಹೆಜ್ ಸೆಕ್ಷನ್ ನೋಡಿದ್ರೆ ನಾವು ನಿಜವಾಗ್ಲೂ ಯುರೋಪ್ ಮತ್ತೆ UK ಅಲ್ಲಿ ಇದೀವನ್ನೋ ಫೀಲ್ ಬರುತ್ತೆ. ಇದು ಸ್ಟೋನ್ ಹೆಜ್ ಗಾರ್ಡನ್. ನೋಡಕ್ಕಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಫೋಟೋಗ್ರಫಿಗಂತೂ ಒಂದು ಒಳ್ಳೆ ಸ್ಪಾಟ್. ಈಗ ನೆಕ್ಸ್ಟ್ ಕಿಡ್ಸ್ ಅಂಡ್ ಅಡಲ್ಟ್ಸ್ ಎಲ್ರಿಗೂ ಇಷ್ಟ ಆಗೋ ಸ್ಪಾಟ್ ಅಂದ್ರೆ ಈ ಡೈನಾಸರ್ ವ್ಯಾಲಿ. ಇಲ್ಲಿರೋ ಡೈನಾಸರ್ ಸ್ಟ್ಯಾಚ್ಯೂಸ್ ಎಷ್ಟು ರಿಯಲಿಸ್ಟಿಕ್ ಆಗಿ ಇರುತ್ತೆ ಅಂದರೆ ನಾವು ನಿಜವಾದ ಜುರಾಸಿಕ್ ಪಾರ್ಕ್ ಮೂವಿಯಲ್ಲಿ ಇರೋ ಹಾಗೆ ಫೀಲ್ ಆಗುತ್ತೆ. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಕ್ಕೆ ಇದೊಂದು ಬೆಸ್ಟ್ ಪ್ಲೇಸ್. ಈ ಡೈನಾಸರ್ ವ್ಯಾಲಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ, ಈ ವ್ಯಾಲಿ ಸ್ಟಾರ್ಟ್ ಆಗಿದ್ದು ಕೇವಲ ಒಂದು ಟೀರೆಕ್ಸ್ ಸ್ಟ್ಯಾಚ್ಯೂ ಇಂದ. ವಿಸಿಟರ್ಸ್ಗೆ ತುಂಬ ಇಷ್ಟ ಆದಮೇಲೆ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಡೈನಾಸರ್ ಪಾರ್ಕ್ ಕ್ರಿಯೇಟ್ ಮಾಡಿದ್ರು. ಮೋರ್ ದೆನ್ 1700 ಮಾಡೆಲ್ಸ್ ಇದ್ದಾವೆ ಮತ್ತು 100ಕ್ಕಿಂತ ಹೆಚ್ಚು ಡೈನಾಸರ್ ಸ್ಪೀಸಸ್ನ ಲೈಫ್ ಸೈಜ್ ಮಾಡೆಲ್ಸ್ ಮಾಡಿದ್ದಾರೆ. ಪ್ರತಿ ಡೈನಾಸರ್ ಹತ್ರ ಇನ್ಫಾರ್ಮೇಶನ್ ಬೋರ್ಡಲ್ಲಿ ಡೀಟೇಲ್ ಹಿಸ್ಟ್ರಿನ ಬರ್ತಿದ್ದಾರೆ. ನಿಜ ಹೇಳಬೇಕಂದ್ರೆ ನಾಗ್ನೂಜ್ ಗಾರ್ಡನ್ನ ಮೋಸ್ಟ್ ಪಾಪ್ಯುಲರ್ ಅಟ್ರಾಕ್ಷನ್ಸ್ ಅಲ್ಲಿ ಇದು ಕೂಡ ಒಂದು. ನೀವು ಥಾಯ್ಲ್ಯಾಂಡ್ಗೆ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಈ ನಾಗ್ನೂಜ್ ಗಾರ್ಡನ್ ವಿಸಿಟ್ ಮಾಡೋದು ಮರಿಬೇಡಿ. ಇಟ್ಸ್ ಟ್ರೂಲಿ ವರ್ತ್ ಯುವರ್ ಟೈಮ್. ಸೊ ಹೋಪ್ ಯು ವೀವರ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀವಿ. ಮತ್ತೆ ಸಿಗೋಣ ವಿತ್ ಅಮೇಝಿಂಗ್ ಥಾಯ್ಲ್ಯಾಂಡ್ ಎಕ್ಸ್ಪೀರಿಯನ್ಸ್.